ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳು ವಿಡಿಯೋಗಳು ನೋಡ್ಬೋದು. ಹಾಗೆಯೇ ಬೆಲ್ ಬಟನನ್ನು ಒತ್ತೋದು ಮರೆಯಬೇಡಿ. ವಿಶೇಷಚೇತನರ ಯೋಜನೆಗಳು ಇಲಾಖೆಯಿಂದ, ಅಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ ಇಲಾಖೆ. ಅದರ ಜೊತೆಗೆ ಬಹುಮಾತ್ರವಾದ ಕೆಲವು ಯೋಜನೆಗಳು ಫಲಾನುಭವಿ ಆಧಾರಿತ ಯೋಜನೆಗಳಾಗಿರ್ತವೆ. ಆ ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಈ ಮೊದಲು ಇದ್ದಂಥ ಮಾರ್ಗಸೂಚಿಗಳಲ್ಲಿ ಅದರ ತಿದ್ದುಪಡಿ ಮಾಡಿರೋ ಬಗ್ಗೆ ಒಂದು ವರದಿ ಎಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇಲಾಖೆಯ ಪತ್ರಗಳು ಹರಿದಾಡ್ತವೆ. ಆ ವಿಚಾರವಾಗಿ ಒಂದು ವರದಿಯನ್ನು ವಿಡಿಯೋ ಮಾಡಿ ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂಥೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವರದಿಯ ವಿಡಿಯೋ ತಮಗೆ ಸಲ್ಲಿಸ್ತಾ ಇದ್ದೀನಿ. ದಿನಾಂಕ 22/5/2025 ರಾಜ್ಯದ ಎಲ್ಲ 31 ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಮಾನ್ಯ ನಿರ್ದೇಶಕರು ಪತ್ರ ಬರೆದು ಏನು ಹೇಳಿದ್ದಾರೆ ಅಂದರೆ, ಫಲಾನುಭವಿ ಆಧಾರಿತ ಕೆಲವು ಯೋಜನೆಗಳ ಮಾರ್ಗಸೂಚಿಗಳಲ್ಲಿ ತಿದ್ದುಪಡಿ ತಂದಿರುವ ಬಗ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖಗಳು ಹಾಕಿದ್ದಾರೆ. ಸರ್ಕಾರದ ಪತ್ರ ಸಂಖ್ಯೆ MMI 182 PHP E 2024 ದಿನಾಂಕ 4/9/2024 ಮತ್ತು ಸರ್ಕಾರದ ಪತ್ರ ಸಂಖ್ಯೆ WCD SEC /191/PHP/2024 ದಿನಾಂಕ 9/9/2024. ಮೂರನೇದು ಸರ್ಕಾರದ ಪತ್ರ ಸಂಖ್ಯೆ MMI 192 PHP 2024 ದಿನಾಂಕ 1/3/2025 ಮತ್ತು ನಾಲ್ಕನೇ ಉಲ್ಲೇಖದ ಪತ್ರ ಸರ್ಕಾರದ ಪತ್ರ MMI 185 PHP (E 2024 ದಿನಾಂಕ 23/2025. ಐದನೇದು ಸರ್ಕಾರದ ಉಲ್ಲೇಖ ಸಂಖ್ಯೆ ಏನಂದರೆ, ಸರ್ಕಾರದ ಪತ್ರ ಸಂಖ್ಯೆ ಏನಂದರೆ MMI 198 PHP (E 2024 ದಿನಾಂಕ 23/2025. ಮತ್ತು ಆರನೇದು ಸರ್ಕಾರದ ಪತ್ರ ಸಂಖ್ಯೆ MMI 201 PHP 2024 ದಿನಾಂಕ 21/4/2025. ಈ ಒಂದು ಪತ್ರದಲ್ಲಿ ಏನಿದೆ ಅಂದರೆ, ವಿಷಯಕ್ಕೆ ಸಂಬಂಧಿಸಿದಂತೆ ವಿಕಲಚೇತನರಿಗಾಗಿ ಅನುಷ್ಠಾನಗೊಳ್ಳುತ್ತಿರುವ ಫಲಾನುಭವಿ ಆಧಾರಿತ ಯೋಜನೆಗಳ ಪೈಕಿ ಈ ಕೆಳಕಂಡ ಯೋಜನೆಗಳ ಮಾರ್ಗಸೂಚಿಯಲ್ಲಿ ಉಲ್ಲೇಖಗಳಂತೆ ಸರ್ಕಾರದಿಂದ ತಿದ್ದುಪಡಿ ಮಾಡಿ ಆದೇಶ ಮಾಡಿರ್ತಾರೆ. ಏನಂದರೆ, ತೀವ್ರತರನಾದ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ, ಈ ಯೋಜನೆಯಲ್ಲಿ ಏನೇನು ಮಾರ್ಪಾಡಾಗಿದೆ ಅನ್ನೋದು ತಿಳಿಸಿದ್ದಾರೆ. ಮತ್ತು ವಿಕಲಚೇತನ ವ್ಯಕ್ತಿಗಳಿಗೆ ಕ್ರೀಡಾ ಪ್ರೋತ್ಸಾಹಧನ ಏನು ಈಗಾಗಲೇ ಇದೆ, ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಮತ್ತು ಶಿಶುಪಾಲನಾ ಭತ್ಯೆ ಯೋಜನೆಯ ಸಹಿತ ಇದೆ. ಈ ಒಂದು ಯೋಜನೆ ಬಳಿ ಏನು ಮಾರ್ಪಾಡಾಗಿದೆ ಅನ್ನೋದನ್ನು ತಿಳಿಸಿ, ಮೊದಲಿನೆಲ್ಲ ನಿಯಮಗಳು ಇರ್ತವೆ, ಅದರಲ್ಲಿ ಮಾರ್ಪಾಡಾದ ನಿಯಮಗಳು ಸೇರಿಸಿದ್ದಾರೆ. ಮತ್ತು ನಾಲ್ಕನೇದು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ ಮತ್ತು ಇನ್ನೊಂದು ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ಯೋಜನೆ, ಹಾಗೆ ಶ್ರವಣದೋಷ ಉಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ, ಇವೆಲ್ಲ ಯೋಜನೆಗಳಿದ್ದಾವೆ. ಅದರಲ್ಲಿರ್ತಕ್ಕಂಥ ನಿಯಮಗಳು ಮಾರ್ಗಸೂಚಿಯಲ್ಲಿ ಏನು ಈ ನಿಯಮಗಳು ಬದಲಾವಣೆ ಇದ್ರ ಬಗ್ಗೆ ಇಲ್ಲಿ ಈ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಮೇಲಿನ ಯೋಜನೆಗಳ ಮಾರ್ಗಸೂಚಿಗಳಲ್ಲಿ ಕೆಲವು ಅಂಶಗಳ ಪರಿಷ್ಕರಣೆಯಾದ ಅಂಶಗಳನ್ನು ಅಳವಡಿಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಸೂಚಿಸಿದ್ದಾರೆ ಮಾನ್ಯ ನಿರ್ದೇಶಕರು. ಇದರಲ್ಲಿ ಒಂದೇದೇನೆಂದರೆ, ಕಾರ್ಯದರ್ಶಿಯವರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಹಿರಿಯ ಸಬಲೀಕರಣ ಬಹುಮಹಡಿ ಕಟ್ಟಡ ಬೆಂಗಳೂರು ಇವರೇನು ಮಾಡಿದ್ದಾರೆ ಅಂದರೆ, ನಿರ್ದೇಶಕರಿಗೆ ಒಂದು ಪತ್ರ ಬರೆದಿದ್ದಾರೆ ಪರಿಷ್ಕರಣೆ ಮಾಡಿ. ಏನಂದರೆ, ವಿಕಲಚೇತನ ವ್ಯಕ್ತಿಗಳಿಗಾಗಿ ಕ್ರೀಡೆಗಳ ಪ್ರೋತ್ಸಾಹಧನ ನೀಡುವ ಯೋಜನೆಗಳ ಮಾರ್ಗಸೂಚಿಗಳನ್ನು ಪರಿಷ್ಕರಿಸುವ ಬಗ್ಗೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ನಮ್ಮ ನಿರ್ದೇಶಕರ ಪತ್ರ ಸಂಖ್ಯೆ ಹೇಳಿದ್ದಾರೆ. ವಿಹಿನಿ ವಿಕಲಚೇತನ ಹಿರಿಯ ನಾಗರಿಕರ ನ್ಯಾಪ್ರC 1365/2024-25/974 ಸಂಖ್ಯೆ ದಿನಾಂಕ 26/7/2024 ಅವರು ಪತ್ರ ಬರೆದಿದ್ದಾರೆ. ಏನಂದರೆ, ಉಲ್ಲೇಖಿತ ಪತ್ರದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ MMI 282 PHP 96 (2) ದಿನಾಂಕ 18/9/1999
66 ಆದೇಶದ ಅನುಬಂಧದಲ್ಲಿ ಈ ಕೆಳಕಂಡಂತೆ ನಮೂದಿಸಲಾಗಿದೆ. ಈ ಯೋಜನೆಯಡಿ ಧನಸಹಾಯ ಪಡೆಯುವ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸದಿದ್ದರೆ ಇಲ್ಲವೇ ಯಾವುದೇ ಕಾರಣಕ್ಕೆ ಸ್ಪರ್ಧೆಗಳು ನಿಂತು ಹೋದಲ್ಲಿ ಇಲಾಖೆಯು ನೀಡುವ ಧನಸಹಾಯವನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂತಿರುಗಿಸಬೇಕಿರುತ್ತದೆ. ಈ ಕರಾರಿಗೆ ಬದ್ಧವಾಗಿರುವ ಬಗ್ಗೆ ಧನಸಹಾಯದ ಪಡೆಯುವ ಮೊದಲು ಇಚ್ಛಿಸುವ ಕ್ರೀಡಾಪಟುಗಳು ಕನಿಷ್ಠ 45 ದಿನಗಳ ಮೊದಲು ಎಲ್ಲ ಮಾಹಿತಿಗಳನ್ನು ಒದಗಿಸಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಪೂರ್ಣ ಮಾಹಿತಿ ಒದಗಿಸದಿರುವ ಅರ್ಜಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ಈ ಯೋಜನೆಯಲ್ಲಿ ಧನಸಹಾಯ ಪಡೆಯುವ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸದಿದ್ದರೆ ಇಲ್ಲವೇ ಯಾವುದೇ ಕಾರಣಕ್ಕೆ ಸ್ಪರ್ಧೆಗಳು ನಿಂತು ಹೋದಲ್ಲಿ ಇಲಾಖೆಯು ನೀಡುವ ಧನಸಹಾಯವನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂದಿರುಗಿಸಬೇಕಿರುತ್ತದೆ. ಈ ಕರಾರಿಗೆ ಬದ್ಧವಾಗಿರುವ ಬಗ್ಗೆ ಧನಸಹಾಯ ಪಡೆಯುವ ಮೊದಲು ಇಚ್ಛಿಸುವ ಕ್ರೀಡಾಪಟುಗಳು ಕನಿಷ್ಠ 7 ದಿನಗಳ ಮೊದಲು ಎಲ್ಲ ಮಾಹಿತಿಗಳನ್ನು ಒದಗಿಸಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಪೂರ್ಣ ಮಾಹಿತಿ ಒದಗಿಸದಿರುವ ಅರ್ಜಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗುವುದು ಎಂದು ಇಲ್ಲಿ ಬದಲಾವಣೆ ಮಾಡಿ ಒಂದು ಆದೇಶ ಹೊರಡಿಸಿದ್ದಾರೆ, ಪರಿಷ್ಕರಣೆ ಮಾಡಿದ್ದಾರೆ. ಹಾಗೂ ಈ ಕೆಳಕಂಡ ಅಂಶಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಅದರಲ್ಲಿ ಏನು ಸೇರಿಸಿದ್ದಾರೆ ಅಂದರೆ, 1 ವರ್ಷದಲ್ಲಿ 2 ರಾಷ್ಟ್ರೀಯ ಹಾಗೂ 2 ಅಂತಾರಾಷ್ಟ್ರೀಯ ಕ್ರೀಡೆಗಳಿಗೆ ಮಾತ್ರ ಎಂದು ಸೀಮಿತಗೊಳಿಸಿತು. ಅಂದರೆ 1 ವರ್ಷದಲ್ಲಿ 2 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಗಷ್ಟೇ ಸೀಮಿತಗೊಳಿಸುವುದು. ಮತ್ತು ಧನಸಹಾಯ 2ನೇ ದಿನ ಧನಸಹಾಯ ಕೋರಿ ಬರುವ ಕ್ರೀಡಾಪಟುಗಳು ಕ್ರೀಡೆಗಳಿಗಾಗಿ ಭರಿಸಲಾಗುವ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಮೂಲ ದಾಖಲಾತಿ ರಸೀದಿಗಳನ್ನು ಜಿಲ್ಲಾ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದು ಮತ್ತು ಎಂಬ ಅಂಶಗಳನ್ನು ಮಾರ್ಗಸೂಚಿಯಲ್ಲಿ ಸೇರಿಸಿಕೊಳ್ಳತಕ್ಕದ್ದು ಎಂದು ಈ ಮೂಲಕ ಅವರು ಈ ಒಂದು ಲೆಟರ್ದಲ್ಲಿ ಮಾನ್ಯ ರಶ್ಮಿ ಮೇಡಮ್ ಅವರು, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 2 ಇವರು ಪತ್ರದಲ್ಲಿ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ತಿದ್ದುಪಡಿ ಏನು ಮಾಡಿದ್ದಾರೆ ಅಂದರೆ, ಸರ್ಕಾರದ ಆದೇಶ ಸಂಖ್ಯೆ ಮಮೈ 265 PSP 2013 ದಿನಾಂಕ 28/8/2013 ಮಾರ್ಗಸೂಚಿಯ ಕ್ರಮ ಸಂಖ್ಯೆ 1ರಲ್ಲಿ ವಿಕಲಚೇತನರು ಭಾರತ ಪ್ರಜೆಯಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸಿದ ದಿನಾಂಕಕ್ಕೆ ಕನಿಷ್ಠ 6 ವರ್ಷಗಳು ಕರ್ನಾಟಕದಲ್ಲಿ ವಾಸವಿರಬೇಕು ಎಂಬುದರ ಬದಲಾಗಿ ವಿಕಲಚೇತನರು ಭಾರತ ಪ್ರಜೆಯಾಗಿರಬೇಕು, ಅರ್ಜಿ ಸಲ್ಲಿಸಿದ ದಿನಾಂಕಕ್ಕೆ ಕನಿಷ್ಠ 3 ವರ್ಷಗಳು ಕರ್ನಾಟಕದಲ್ಲಿ ವಾಸವಿರಬೇಕು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಅಂತ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ. ಹಾಗೂ ಕ್ರಮ ಸಂಖ್ಯೆ 4ರಲ್ಲಿ ಆದಾಯದ ಮಿತಿಯಿಂದ ವಿನಾಯಿತಿ ನೀಡಿ ಆದೇಶಿಸಿದೆ. ಅಂದರೆ ಮುಂದುವರೆದು ಸದರಿ ಮಾರ್ಗಸೂಚಿಗಳಲ್ಲಿ ಈ ಕೆಳಕಂಡ ಸೇರ್ಪಡೆ ಮಾಡಿ ತಿದ್ದಿ ಓದಿಕೊಳ್ತಕ್ಕದ್ದು ಅಂತ ತಿಳಿಸಿದ್ದಾರೆ. ಒಂದೇದೇನಂತ ತಿದ್ದುಕೋಬೇಕಂದ್ರೆ, ಮಗು ಜನನದ ನಂತರ ತಾಯಿ ಮರಣ ಹೊಂದಿದ್ದಲ್ಲಿ ಮಗುವನ್ನು ಪಾಲನೆ ಮಾಡುವ ಪೋಷಕರಿಗೆ ಮಗುವಿನ 5 ವರ್ಷ ತುಂಬುವವರೆಗೆ ಶಿಶುಪಾಲನಾ ಭತ್ಯೆ ನೀಡತಕ್ಕದ್ದು. ಅಂದರೆ ಇದು ಶಿಶುಪಾಲನಾ ಭತ್ಯೆಯ ಬಗ್ಗೆ ಪರಿಷ್ಕರಣೆ ಆಗಿರುವ ಪತ್ರ ಇದೆ. 2ನೇ ದಿನದ ಒಂದು ವೇಳೆ 5 ವರ್ಷ ತುಂಬುವ ಮುನ್ನ ಮಗು ಮರಣ ಹೊಂದಿದ್ದಲ್ಲಿ ಶಿಶುಪಾಲನಾ ಭತ್ಯೆಯನ್ನು ನೀಡಿಸ್ತಕ್ಕದ್ದು. ಮತ್ತು 3ನೇದು ಈ ಮೇಲಿನ ಪ್ರಕರಣಗಳಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸಂಬಂಧಪಟ್ಟ ಫಲಾನುಭವಿಯಿಂದ ದೃಢೀಕರಣ ಪಡೆಯತಕ್ಕದ್ದು ಅಂತ ತಿಳಿಸಿದ್ದಾರೆ. ಹಾಗೆಯೇ ಮುಂದುವರೆದು ಇನ್ನು ಮುಂದಿನ ಯೋಜನೆ ಅಂದರೆ, ತೀವ್ರತರನಾದ ದೈಹಿಕ ವಿಕಲಚೇತನರಿಗೆ ಜೀವನ ಕಾಲದಲ್ಲಿ 1 ಬಾರಿ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ನೀಡುವ ಯೋಜನೆಯಲ್ಲಿ ಮಾರ್ಗಸೂಚಿ ತಿದ್ದುಪಡಿ ಮಾಡಿರುವ ಬಗ್ಗೆ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಉಲ್ಲೇಖ ಪತ್ರದ ಸಂಖ್ಯೆ ಏನಂದರೆ, ವಿಹೀನಿ ಸಿಬ್ಬಂದಿ C1-20 2024/946 ದಿನಾಂಕ 25/7/2024. ಈ ಪತ್ರದಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಉಲ್ಲೇಖ ಪತ್ರದಲ್ಲಿ ತೀವ್ರತರವಾದ ದೈಹಿಕ ವಿಕಲಚೇತನರಿಗೆ ಜೀವನ ಕಾಲದಲ್ಲಿ 1 ಬಾರಿ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ನೀಡುವ ಯೋಜನೆ ಕೆಲವು ಮಾರ್ಗಸೂಚಿ ಅಂಶಗಳಿಗೆ ತಿದ್ದುಪಡಿ ಮಾಡುವಂತೆ ಕೋರಲಾದ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಂಡಂತೆ ಪರಿಷ್ಕರಿಸಿ ತಿದ್ದುಪಡಿ ಮಾಡಿ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿದೆ. ಹಾಗೂ ತಿದ್ದುಪಡಿ ಮಾಡಲಾದ ಮಾರ್ಗಸೂಚಿಯನುಸಾರ ಯೋಜನೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದೆ. ಈ ಪ್ರಸ್ತುತ ಮಾರ್ಗಸೂಚಿಯಲ್ಲಿ ಏನಿದೆ ಏನಂದರೆ, ವಿಕಲಚೇತನ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳು ವಾಸವಾಗಿರಬೇಕು ಮತ್ತು 20ರಿಂದ 60 ವಯೋಮಾನ ತೀವ್ರತರವಾದ ದೈಹಿಕ ವಿಕಲಚೇತನರಿಗೆ ಮಾತ್ರ ಜೀವಿತ ಕಾಲದಲ್ಲಿ 1 ಬಾರಿ ಮಾತ್ರ ಸೌಲಭ್ಯ ಕಲ್ಪಿಸಲಾಗಿದೆ ಅಂತ ಮೊದಲಿತ್ತು. ಈ ಪರಿಷ್ಕರಿಸಿ ತಿದ್ದುಪಡಿ ಮಾಡಲಾದ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ, ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಕಲಚೇತನ ವ್ಯಕ್ತಿಗಳು ಭಾರತದ ಸಾಮಾನ್ಯ ಪ್ರಜೆಯಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಕನಿಷ್ಠ ಹಿಂದಿನ 7 ವರ್ಷ 5 ತಿಂಗಳು ವಾಸವಾಗಿರಬೇಕು ಅಂತ ಪರಿಷ್ಕರಿಸಿದ್ದಾರೆ. ಮತ್ತು 2ನೇದೇನೆಂದರೆ, ಈ ಯೋಜನೆ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ರೂಪಾಯಿ 2 ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಅಂತ ಹೇಳಿತು. ಪರಿಷ್ಕರಿಸಿ ಏನು ಪತ್ರ ಬರೆದಿದ್ದಾರೆ, ಆದೇಶ ಮಾಡಿದ್ದಾರೆ ಅಂದರೆ, ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದ ವಾಸಿಯಾಗಿದ್ದಲ್ಲಿ ರೂಪಾಯಿ 2 ಲಕ್ಷ ಮತ್ತು ನಗರ ಪ್ರದೇಶದಲ್ಲಿ ವಾಸವಾಗಿದ್ದಲ್ಲಿ
ರೂಪಾಯಿ 2.5 ಲಕ್ಷಗಳು ಮೀರಿರಬಾರ್ದು ಅಂತ ಅವರು ಈ ಒಂದು ತಿದ್ದುಪಡಿ ಮಾಡಿ ಪರಿಷ್ಕರಿಸಿ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಇನ್ನು ಇದು ತಿದ್ದುಪಡಿ ಮಾಡಿರುವ ಆದೇಶ ಏನಾದರೆ ರಾಜ್ಯದಲ್ಲಿರುವ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇನ್ನೇನು ಪ್ರೋತ್ಸಾಹನ ಕೊಡ್ತಾರಲ್ಲ, ಈ ಪ್ರೋತ್ಸಾಹನದಲ್ಲಿ ಏನು ತಿದ್ದುಪಡಿ ಮಾಡಲಾಗಿದೆ ಅನ್ನೋದು ತಿಳಿಸಿದ್ದಾರೆ. ಪ್ರೋತ್ಸಾಹನ ನೀಡುವ ಯೋಜನೆಗೆ ಸಂಬಂಧಿಸಿದ ಸರ್ಕಾರದ ಆದೇಶ ಸಂಖ್ಯೆ ಸ.ಕ. 223 PHP 1992 ದಿನಾಂಕ 31/12/2097 ಹೊರಡಿಸಲಾಗಿರುವ ಆದೇಶ ಭಾಗದ ಮಾರ್ಗಸೂಚಿಯೊಂದರಲ್ಲಿ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಧನ ಪಡೆಯಲು ನಿಗದಿಪಡಿಸಿದ ಪ್ರತಿಶತ ಶೇಕಡ 70 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಬೇಕೆಂಬುದನ್ನು ಪ್ರತಿಶತ 60ಕ್ಕೆ ಇಳಿಸಿದೆ. ಅಂದರೆ ಮೊದಲು 70ರಿಂದ 70 ಮೇಲಿದ್ದವರಿಗೆ ಪ್ರೋತ್ಸಾಹಧನ ಕೊಡ್ತಿರೋ ಅದನ್ನು ಕಡಿಮೆ ಮಾಡಿ ಅದನ್ನು 60% ಇಳಿಸಿದ್ದಾರೆ ಎಂಬ ಬದಲಿಗೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪಡೆಯಲು ನಿಗದಿಪಡಿಸಿದ ಪ್ರತಿಶತ ಶೇಕಡ 60 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಬೇಕೆಂಬುದು ಪ್ರತಿಶತ 50ಕ್ಕೆ ಇಳಿಸಲಾಗಿದೆ. ಅಂದರೆ ನೋಡಿ 70ರಿಂದ 60 ನಿಂತಲ್ಲ ಅದನ್ನು ಕಡಿಮೆ ಮಾಡಿ 50ಕ್ಕೆ ಇಳಿಸಲಾಗಿದೆ ಅಂತ ತಿದ್ದುಪಡಿ ಮಾಡಿ ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ತಿದ್ದುಪಡಿ ಏನಂತಂದರೆ ಸ್ವಯಂ ಉದ್ಯೋಗಕ್ಕಾಗಿ ಇದು ಕೊಡ್ತೀವಿ, ಮಷಿನ್ಗಳು ಕೊಡ್ತಿಲ್ಲ, ಹೊಲಿಗೆ ಮಷಿನ್, ಅದರಲ್ಲಿ ಏನು ತಿದ್ದುಪಡಿ ಮಾಡಿದ್ದಾರೆ ಅಂದರೆ ಮಹಾಮಾಯಿ 185 PHP 2020 ದಿನಾಂಕ 31/11/2020 ಶ್ರವಣದೋಷವುಳ್ಳ ವ್ಯಕ್ತಿಗಳ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ವಿತರಿಸುವ ಯೋಜನೆಯ ಮಾರ್ಗಸೂಚಿಯಲ್ಲಿನ ಕ್ರಮ ಸಂಖ್ಯೆ 5ರಲ್ಲಿ ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ವಿಕಲಚೇತನೆಯ ಪ್ರಮಾಣಪತ್ರ 40 ಅದಕ್ಕಿಂತ ಹೆಚ್ಚಾಗಿರತಕ್ಕದ್ದು ಎಂಬುದರಲ್ಲಿ ಬದಲಾಗಿ ಶ್ರವಣದೋಷ ವ್ಯಕ್ತಿಗಳ ವಿಕಲಚೇತನ ಪ್ರಮಾಣ ಶೇಕಡ 40 ಅಥವಾ ಅದಕ್ಕಿಂತ ಹೆಚ್ಚಾಗಿರತಕ್ಕದ್ದು ಹಾಗೂ ಅಂಗವಿಕಲತೆ ಪ್ರಮಾಣಪತ್ರದಲ್ಲಿ ತಾತ್ಕಾಲಿಕ ಎಂದಿದ್ದಲ್ಲಿ ಅಂಥ ಫಲಾನುಭವಿಗಳು ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಿರುವುದರಿಂದ ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹೀಗೆ ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡಿರುವ ತಿದ್ದುಪಡಿ ಆದೇಶಗಳು ಬಂದಿವೆ. ಆಮೇಲೆ ಇನ್ನೊಂದು ಏನಂದರೆ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಾವಲಂಬಿಗಳಾಗಲು ಬ್ರೈಲ್ ಕಿಟ್ ಬ್ಲೈಂಡ್ ಇದ್ದವರಿಗೆ ಬ್ರೈಲ್ ಕಿಟ್ ಕೊಡ್ತಿರೋ ಅಂಧರಿಗೆ ಯೋಜನೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ಮಹಾಮಾಯಿ 290 PHP 2020 ದಿನಾಂಕ 16/10/2021 ಹೊರಡಿಸಲಾಗಿರುವ ಆದೇಶ ಹಾಗೂ ದಿನಾಂಕ 16/1/2021 ಯೋಜನಾ ಮಾರ್ಗಸೂಚಿಗಳಲ್ಲಿ ಕ್ರಮ ಸಂಖ್ಯೆ 1 ಮತ್ತು 5ಗಳಿಗೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. ಪ್ರಸ್ತುತ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ ಅಂಧ ವಿದ್ಯಾರ್ಥಿಗಳು ಭಾರತ ಪ್ರಜೆಯಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಕನಿಷ್ಠ ಹಿಂದಿನ 10 ವರ್ಷಗಳ ವಾಸವಾಗಿರಬೇಕು ಮತ್ತು ಇಲ್ಲಿ ಪರಿಷ್ಕರಿಸಲಾದ ಅಂಶ ಏನು ಬದಲಾವಣೆ ಆಗಿದೆ ಅಂದರೆ ಅಂಧ ವಿದ್ಯಾರ್ಥಿಗಳು ಭಾರತ ಪ್ರಜೆಯಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಕನಿಷ್ಠ ಹಿಂದಿನ 7 ವರ್ಷ 5 ತಿಂಗಳು ವಾಸವಾಗಿರಬೇಕು ಅಂತ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಎರಡನೇದು ಅಂಧ ವಿದ್ಯಾರ್ಥಿಗಳ ವಿಕಲಚೇತನತೆ ಪ್ರಮಾಣ 40 ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತಕ್ಕದ್ದು ಅಂತ ಮೊದಲು ಶೇಕಡ 100ರಷ್ಟು ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವುದು, ನಂತರ ಶೇಕಡ 60 ಮತ್ತು ಅದಕ್ಕಿಂತ ಹೆಚ್ಚಿನ ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳನ್ನು ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳನ್ನು ಪರಿಗಣಿಸುವುದು ಅಂತೇಳಿ ಪತ್ರದಲ್ಲಿ ಬರೆದಿದ್ದಾರೆ. ಹೀಗೆ ಸುಮಾರು ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡಿದಂಥ ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊಂಡು ಈ ಒಂದು ವರದಿಯನ್ನು ಪ್ರಸಾರಪಡಿಸಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.